ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ ಕೀರ್ತನೆ 105 ಅದರಲ್ಲಿ 8ನೇ ವಾಕ್ಯ. ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಟ್ಟುಕೊಳ್ಳುತ್ತಾನೆ. ಇಲ್ಲಿ ಈ ಕೀರ್ತನೆಯಲ್ಲಿ ಹೇಳ್ತದೆ, ದೇವರು ತನ್ನ ವಾಗ್ದಾನಗಳನ್ನು 1000 ತಲೆಯವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಟ್ಟುಕೊಳ್ಳುತ್ತಾನೆ. ಹಾಗಾದರೆ ಇವತ್ತು ದೇವರ ಮೇಲೆ ಯಾಕೆ ನಂಬಿಕೆ ಇಡಬೇಕಾದರೆ, ದೇವರು ತನ್ನ ವಾಗ್ದಾನಗಳನ್ನು ನೆನಪಿನಿಡುವ ದೇವರು ಆಗಿದ್ದಾರೆ ಎಂಬುದು ಕೀರ್ತನೆಗಳನ್ನು ಹೇಳ್ತಾನೆ. ಹಾಗಾದರೆ ದೇವರು ಕೊಟ್ಟ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ನೀವು ಹೇಗೆ ನಂಬಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ವಿಧೇಯರಾಗಬೇಕು ಎಂಬುದು ಕೆಲವು 3 ಸಂಗತಿಗಳನ್ನು ನಾವು ನೋಡ್ತೇವೆ. ಮೊದಲನೇ ಸಂಗತಿ ನೋಡ್ತೇವೆ, ದೇವರು ನಿಮಗೆ ಕೊಟ್ಟ ವಾಗ್ದಾನಗಳು ನೆರವೇರಬೇಕಾದರೆ ದೇವರು ನಂಬಿಗಸ್ತನೆಂಬುದಾಗಿ ನಾವು ಪರಿಪೂರ್ಣವಾಗಿ ದೇವರಲ್ಲಿ ಭರವಸೆ ನೀಡುವುದು ಅತಿ ಅಗತ್ಯವಾಗಿದೆ. ನಾವು ನೋಡ್ತೇವೆ ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯದಲ್ಲಿ 9ರಿಂದ 15ನೇ ವಾಕ್ಯ ತನಕ. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಕಸ್ತನ ದೇವರು. ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವವನಾಗಿಯೂ ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶನುಂಟು ಮಾಡುವವನಾಗಿಯೂ ಇದ್ದನೆಂದು ತಿಳಿದುಕೊಳ್ಳಿರಿ. ಇಲ್ಲಿ ನೋಡ್ತೇವೆ ಧರ್ಮಕಾಂಡ ಪುಸ್ತಕದಲ್ಲಿ ದೇವರು ಮೋಶೆಯ ಮುಖಾಂತರ ದೇವರು ಮಾಡಿದ ವಾಗ್ದಾನವನ್ನು 1000 ತಲೆಗಳವರೆಗೆ ನೆರವೇರಿಸ್ತಾನೆ. ಯಾರು ದೇವರ ವಾಗ್ದಾನ ನೆರವೇರಿಸಿ ನಂಬುತ್ತಾರೋ ಮತ್ತು ಆತನ ಆಜ್ಞೆಗೆ ಯಾರು ವಿಧೇಯರಾಗಬೇಕಾದರೆ ದೇವರು ಪ್ರೇರೆ ನಿಮ್ಮನ್ನು ಆಶೀರ್ವಾದ ಮಾಡಬೇಕಾದರೆ, ದೇವರ ದಯಪಾದ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದರೆ, ಆತ ನಿಮ್ಮ ಕಷ್ಟದಿಂದ ನಿಮಗೆ ಬಿಡುಗಡೆ ಸಿಗಬೇಕಾದರೆ ದೇವರು ಕೊಟ್ಟ ಆಜ್ಞೆಗಳಿಗೇನು ಮನಪೂರ್ವಕವಾಗಿ ಪ್ರೀತಿಯಿಂದ ವಿಧೇಯರಾದರೆ ದೇವರು ಮಾಡಿದ ವಾಗ್ದಾನಗಳನ್ನು ನೆರವೇರಿಸ್ತಾನೆ. 1000 ತಲೆಗಳವರೆಗೂ ನೆರವೇರಿಸ್ತಾನೆ. ಇಲ್ಲಿ ದೇವರ ವಾಕ್ಯ ಅಲ್ಲಿ ಮೋಶೆ ಇಸ್ರೇಲ್ ಹೇಳ್ತಾನೆ. ಆದರೆ ಯಾವಾಗ ದೇವರ ವಾಕ್ಯವನ್ನು ತಿರಸ್ಕಾರ ಮಾಡ್ತಾರೋ, ಅವಿಧೇಯರಾಗ್ತಾರೋ ಅವರಿಗೆ ದೇವರು ಅವರ ಮೇಲೆ ಶಿಕ್ಷೆ, ಅವರ ಮೇಲೆ ದೇವರ ಕೋಪ ಬರ್ತದೆ ಎಂಬುದರಲ್ಲಿ ಎಚ್ಚರಿಕೆ ಕೊಡುವವನಾಗಿದ್ದಾನೆ. ಮತ್ತು ನಾವು 10ನೇ ವಾಕ್ಯ ನೋಡ್ತೇವೆ, ಅಗೆಯವರ ವಿಷಯದಲ್ಲಿ ತಡ ಮಾಡದೆ ಆಗಲೇ ಮುಯ್ಯಿ ತೀರಿಸುವೇನು. ಅಂದರೆ ಯಾರು ದೇವರನ್ನ ಅಗೆ ಮಾಡ್ತಾರೋ, ದೇವ್ರನ್ನ ಪ್ರೀತಿ ಮಾಡೋದಿಲ್ಲ, ಆಜ್ಞೆಗಳನ್ನು ಅವರಿಗೆ ದೇವರು ಮುಯ್ಯಿ ತೀರಿಸಿದರೆ ಅವರ ಮೇಲೆ ದೇವರ ಕೋಪ ಬರ್ತದೆ ಎಂಬುದರಲ್ಲಿ ಎಚ್ಚರಿಸ್ತಾನೆ. ಮತ್ತು 11ನೇ ವಾಕ್ಯ ಉಂಟು, ಆದ ಕಾರಣ ನಾನೀಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನು ಆಜ್ಞೆ ವಿಧಿಗಳನ್ನು ಅನುಸರಿಸುವಾಗಬೇಕು. ಹಾಗಾದರೆ ಹೊಸ ಹೊಂದಬೇಕು ನೋಡ್ತೇವೆ. ಯೇಸು ಕ್ರಿಸ್ತನ ಮುಖಾಂತರ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಅಪೊಸ್ತಲನು ಹೇಳ್ತಾನೆ, ಪರಲೋಕದ ದೇವರಿಗೆ ಸ್ತೋತ್ರವಾಗಲಿ, ಆತನ ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನ ಮುಖಾಂತರ ಅನುಗ್ರಹಿಸಿದ್ದಾನೆ. ಹೊಸ ಹೊಂದಿಕೆಯಲ್ಲಿ ಯಾರು ಯೇಸು ಕ್ರಿಸ್ತನ ತಮ್ಮ ಕರ್ತನ ಒಡೆದ ನಂಬಿಕೆ ಇಟ್ಟುಕೊಂಡು ಯೇಸು ಕ್ರಿಸ್ತ ಕೊಟ್ಟ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ ದೇವರು ವಾಗ್ದಾನ ಎಲ್ಲ ಆಶೀರ್ವಾದಗಳನ್ನು ಅವರಿಗೆ ದೇವರು ಕೊಡುತ್ತಾನೆ ಎಂಬುದಾಗಿ ಅಪೊಸ್ತಲನು ಎಫೆಸ 1:3 ವಾಕ್ಯದಲ್ಲಿ ಹೇಳ್ತಾನೆ. ಅದು ಯಾರು ದೇವರು ಯೇಸು ಕ್ರಿಸ್ತನ ನಂಬಿಕೆ ಇಡುವುದಿಲ್ಲೋ, ಯೇಸು ಕ್ರಿಸ್ತನ ಆಜ್ಞೆಗಳ ಅವಿದ ಅವರ ಮೇಲೆ ದೇವರ ಆಶೀರ್ವಾದ ಬರುವುದಿಲ್ಲ. ಯಾಕಂದರೆ ದೇವರು ವಿಧೇಯರಾದವರಿಗೆ ಮಾತ್ರ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಇಲ್ಲಿ ನಾವು ಇಲ್ಲಿ ಮೋಶೆಯು ತನ್ನ ಇಸ್ರಾಯೇಲಿಗೆ ಎಚ್ಚರಿಕೆ ಕೊಡುವ ಬಗ್ಗೆ ನಾವು ನೋಡುತ್ತೇವೆ. 12ನೇ ನೋಡ್ತೇವೆ, ನೀವು ಈ ವಿಧಿಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿದರೆ ಅದಕ್ಕೆ ಪ್ರತಿಯಾಗಿ ನಿಮ್ಮದ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ನಿಮ್ಮಲ್ಲಿ ನೆರವೇರಿಸುವವನಾಗಿ ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವನು. ಆತ ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮ ಸಂತಾನವನ್ನು, ವ್ಯವಸಾಯವನ್ನು, ನಮಗಿರುವ ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು ನಿಮ್ಮ ದನ ಕುರಿಗಳಲ್ಲಿ ಹುಟ್ಟಿದ್ದನ್ನು ಅಭಿವೃದ್ಧಿ ಪಡಿಸುವನು. ಇವತ್ತು ನಿಮ್ಮ ಕೈಯದೆಲ್ಲ ಕೆಲಸಗಳು
ಆಶೀರ್ವಾದವಾಗಬೇಕಾದರೆ, ನಿಮ್ಮ ಬಿಸ್ನೆಸ್ ಆಶೀರ್ವಾದವಾಗಬೇಕಾದರೆ ದೇವರ ಆಜ್ಞೆ ಕೊಲ್ಲಲ್ಪಟ್ಟಿದೆ. ನಿಮ್ಮ ಆದಾಯದಿಂದ ಬಂದ ಪ್ರಥಮ ಫಲಗಳನ್ನು ದೇವರು ಸನ್ಮಾನಿಸಬೇಕೆಂಬುದೇ. ನೀವು ಯಾವಾಗ ಬರೀ ದೇವರಿಗೆ ನಿಮ್ಮ ಆದಾಯದಿಂದ ಆ ದಶಮಾಂಶದಿಂದ ದೇವರು ಸನ್ಮಾನಿಸ್ತಾರೋ, ದೇವರು ನಿಮ್ಮ ಕೈಗೆ ಎಲ್ಲ ಕೆಲಸಗಳನ್ನು, ನಿಮ್ಮ ವ್ಯವಸಾಯಗಳನ್ನು ಎಲ್ಲವನ್ನು ಆಶೀರ್ವಾದ ಮಾಡ್ತಾನೆ, ಅಭಿವೃದ್ಧಿ ಮಾಡ್ತಾನೆ. ಯಾಕಂದರೆ ಆತನು ವಾಗ್ದಾನ ಕೊಟ್ಟ, ಆತನು ನಂಬಿಕಸ್ತನು, ಆ ವಾಗ್ದಾನವನ್ನು ನೆನಪಲ್ಲಿ ಇಟ್ಟುಕೊಳ್ತಾನೆ ಎಂಬುದಾಗಿ ಇಲ್ಲಿ ದೇವರು ತನ್ನ ಸೇವಕರ ಮೋಸೆಯ ಮುಖಾಂತರ ಇಸ್ರಾಯೇಲಿಗೆ ಉತ್ತೇಜನ ಮಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಆದರೆ ದೇವರ ವಾಕ್ಯ ಅವಿಧವಾಗುವುದಾದರೆ ಮಾತ್ರ ದೇವರ ಆಶೀರ್ವಾದ ಬರುವುದಿಲ್ಲ ಎಂಬುದಾಗಿ ಎಚ್ಚರಿಕೆ ಕೊಡಲ್ಪಟ್ಟಿದೆ. ಆಗದೆ ದೇವರು ನಂಬಿಕಸ್ತನಾಗಿದ್ದಾನೆ. ಯಾವಾಗ ದೇವರ ಆಜ್ಞೆಗೆ ವಿಧರಾಗ್ತಿರೋ ದೇವರ ವಾಗ್ದಾನ ಆಶೀರ್ವಾದ ದೇವರು ಕೊಡುತ್ತಾನೆ. ಆತನೆಂದಿಗೂ ಸುಳ್ಳಾಡುವ ದೇವರಲ್ಲ ಪ್ರಿಯರೇ. 14 ನೋಡ್ತೇವೆ, ನೀವು ಎಲ್ಲ ಜನಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರಾಗಿರುವಿರಿ. ನಿಮ್ಮೊಳಗೆ ಸ್ತ್ರೀ ಪುರುಷರಲ್ಲಿ ಹೆಣ್ಣು ಗಂಡು ಪಶುಗಳಲ್ಲಾಗಲಿ ಬಂಜೆತನವೂ ಇರುವುದಿಲ್ಲ. ನಿಮ್ಮಲ್ಲಿ ಯಾವ ವ್ಯಾಧಿ ಉಂಟಾಗದಂತೆ ಯೆಹೋವನು ಮಾಡುವನು. ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೂಡಿಸಿದೆ, ಅವು ನಿಮ್ಮ ಸತ್ತುಗಳ ಮೇಲೆ ಬರ ಮಾಡುವನು. ಅಷ್ಟೆಲ್ಲ ದೇವರು ವಾಗ್ದಾನ ಮಾಡಿದ್ದಾನೆ. ದೇವರ ಆಜ್ಞೆಯನ್ನು ಯಾರು ಕೈಕೊಂಡು ನಡುತ್ತಾರೋ ಅವರ ಮೇಲೆ ಯಾವ ಕ್ರೂರ ವ್ಯಾಧಿಗಳು ಸಹ ದೇವರು ಬರದಂತೆ ದೇವರು ಆರೋಗ್ಯದಾಯಕನಾಗ್ತಾನೋ ಅವರನ್ನು ದೇವರು ಕಾಪಾಡುತ್ತಾನೆ ಎಂಬುದು ಹೇಳ್ತಾನೆ. ಅದಕ್ಕೆ ಪ್ರೇರೆ ದೇವರ ಮೇಲೆ ನಂಬಿಕೆ ಇಡಬೇಕು, ದೇವರ ವಾಗ್ದಾನಗಳನ್ನು ನಂಬಬೇಕು, ಆತನ ವಾಕ್ಯಕ್ಕೆ ವಿಧೇಯರಾಗಬೇಕು. ಯಾಕಂದರೆ ದೇವರು ತನ್ನ ವಾಗ್ದಾನಗಳನ್ನು ನೆನಪಿಟ್ಟುಕೊಳ್ತಾನೆ, ಆ ವಾಗ್ದಾನವನ್ನು ನೆರವೇರಿಸ್ತಾನೆ. ಆತನಿಂದಿಗೂ ಸುಳ್ಳಾಡು ದೇವರಲ್ಲ ಎಂಬುದಾಗಿ ಆ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 1ನೇ ಅರಸನ ಪುಸ್ತಕ 8ನೇ ಅಧ್ಯಾಯದಲ್ಲಿ 54ರಿಂದ 61ನೇ ವಾಕ್ಯ ತನಕ. ಆಕಾಶದ ಕಡೆಗೆ ಕೈ ಎತ್ತಿ ಯೆಹೋವನ ಯಜ್ಞವೇದಿಯ ಮುಂದೆ ಮೊಣಕಾಲಿರಿದ ಸೊಲೊಮೋನನು ಈ ಪ್ರಕಾರವಾಗಿ ಯೆಹೋವನನ್ನು ಪ್ರಾರ್ಥಿಸಿದ ನಂತರ ಎದ್ದು ನಿಂತು ಇಸ್ರಾಯೇಲ್ ಸರ್ವ ಸಮೂಹದವರನ್ನು ಆಶೀರ್ವದಿಸಿ ಗಟ್ಟಿಯಾಗಿ ಹೇಳಿದನೆಂದರೆ, ತಾನು ವಾಗ್ದಾನ ಮಾಡಿದಂತೆ ತನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಸೇವಕನಾದ ಮೋಶೆ ಮುಖಾಂತರವಾಗಿ ಮಾಡಿದ ಅತಿ ಶ್ರೇಷ್ಠವಾದ ಒಂದು ತಪ್ಪಿ ಹೋಗಲಿಲ್ಲ. ಪ್ರಿಯ ನಾವು ನೋಡ್ತೀವಿ, ಸೊಲೊಮೋನ್ ಹೇಳ್ತಾನೆ, ದೇವರು ಮೋಶೆಯ ಮುಖದ ಕೊಟ್ಟ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗಲ್ಲ. ಆದರೆ ಇವತ್ತು ಪ್ರಿಯ ಹೊಸ ಒಡಂಬಡಿಕೆ ನೋಡ್ತೇವೆ, ಯೇಸು ಕ್ರಿಸ್ತನ ಮುಖಾಂತರ ದೇವರು ಅನೇಕ ವಾಗ್ದಾನ ಕೊಟ್ಟಿದ್ದಾನೆ. ಪ್ರಿಯ ಯಾವುದೇ ವಾಗ್ದಾನವು ಬರೀ ತಪ್ಪಿ ಹೋಗೋದಿಲ್ಲ. ದೇವರು ಪ್ರತಿಯೊಂದು ವಾಗ್ದಾನ ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆ ಕೊಟ್ಟ ಎಲ್ಲ ವಾಗ್ದಾನಗಳನ್ನು ನೀವು ನಂಬುವುದಾದರೆ ಮತ್ತು ದೇವರ ಆಜ್ಞೆ ವಿಧೇಯರಾದರೆ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲ ವಾಗ್ದಾನಗಳು ನೆರವೇರುತ್ತವೆ ಎಂಬುದಾಗಿ ಅಪೊಸ್ತಲ ಪೌಲನು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಅಪೊಸ್ತಲ ಈಗ ಹೇಳ್ತಾನೆ, ದೇವರು ಕೊಟ್ಟ ಪ್ರತಿಯೊಂದು ವಾಗ್ದಾನಗಳು ಯೇಸು ಕ್ರಿಸ್ತನ ಮುಖಾಂತರ ನಂಬಬೇಕು ಮತ್ತು ಅದು ಆಮೇಲೆ ಎಂಬುದಾಗಿ ನಾವು ಅರಿಕೆ ಮಾಡಬೇಕು. ಆ ವಾಗ್ದಾನಗಳನ್ನು ನಾವು ನಂಬುವುದಾದರೆ, ಅದಕ್ಕೆ ವಿಧೇಯರಾಗುವುದರೆ ದೇವರೆಲ್ಲ ವಾಗ್ದಾನ ನಮ್ಮ ಜೊತೆ ನೆರವೇರಿಸ್ತಾನೆ ಎಂಬುದಾಗಿ ಇಲ್ಲಿ ಸೊಲೊಮೋನನು ಸಹ ಇಲ್ಲಿ ಹೇಳುವನಾಗಿದ್ದಾನೆ. ಮತ್ತು 57ನೇ ವಾಕ್ಯ ನೋಡ್ತೇವೆ, ನಮ್ಮ ದೇವರ ಯೆಹೋವನು ನಮ್ಮ ಪಿತೃಗಳ ಸಂಗಡ ಇದ್ದಾಗೆ ನಮ್ಮ ಸಂಗಡಲ್ಲೂ ಇರಲಿ, ಆತ ನಮ್ಮನ್ನು ಕೈ ಬಿಡದಿರಲಿ ತಳ್ಳದಿರಲಿ. ನಾವು ನೋಡ್ತೇವೆ ಅಪೊಸ್ತಲ ಪೌಲನು ಹೇಳ್ತಾನೆ, ಇಬ್ರಿಯವರಿಗೆ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಿಮಗಿರುವಲ್ಲಿ ತೃಪ್ತರಾಗಿರಿ, ಆತ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಪ್ರೇ ದೇವರು ಯೇಸು ಕ್ರಿಸ್ತನ ಯಾರು ನಂಬಿಕೊಡುತ್ತಾರೋ ಆತನನ್ನು ತಮ್ಮ ಕರ್ತನ ಒಡೆಯನ ಅಂಗೀಕಾರ ಮಾಡ್ತಾರೋ ಪ್ರೇ ಯೇಸು ಕ್ರಿಸ್ತನು ನಿಮ್ಮನ್ನು ಯುಗದ ಸಮಾಪ್ತಿಯು ನಿಮ್ಮ ಸಂಗಡ ಇರ್ತಾನೆ, ಎಂದಿಗೂ ಆತನ ನಿಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಆತ ನಂಬಿಕಸ್ತನಾಗಿದ್ದಾನೆ. ಪ್ರೇರೆ 58ನೇ ವಾಕ್ಯ ನೋಡ್ತೇವೆ, ನಾವು ನಮ್ಮ ಪಿತೃಗಳಿಗೆ ಕೊಡಲ್ಪಟ್ಟ ಆಜ್ಞೆ ನಿಯಮ ವಿಧಿಗಳನ್ನು ಕೈಕೊಂಡು ಆತ್ಮ ಮಾರ್ಗದಲ್ಲಿ ನಡೆಯುವಂತೆ ನಮ್ಮ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಲಿ. ಇಷ್ಟೇ ಪ್ರಿಯರೇ, ದೇವರೇ ಬೇಕು. ಆ ಯೇಸು ಕ್ರಿಸ್ತನ ಮನಸ್ಸು ನಿಮ್ಮ ಮನಸ್ಸಾಗಬೇಕು. ಅಪೊಸ್ತಲ ಪೌಲನು ಹೇಳ್ತಾನೆ, ಫಿಲಿಪ್ಪರಿಗೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಕ್ರಿಸ್ತ ಯೇಸುವಿನ ಮನಸ್ಸು ನಿಮ್ಮದಾಗಬೇಕು. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿರುವಾಗ ಆತನು ತಂದೆ ಚಿತ್ತಕ್ಕೆ ಪರಿಪೂರ್ಣ ವಿಧೇಯನಾದನು. ಆ ರೀತಿ ನೀವು ಯೇಸು ಕ್ರಿಸ್ತನಾಗೆ ದೇವರ ಚಿತ್ತ ಆಗಿದೆ, ಆತನ ಆಜ್ಞೆಗೆ ವಿಧೇಯರಾಗುವುದೇ ಆತನು ನಿಮಗೆ ಎಲ್ಲ ಆಶೀರ್ವಾದವನ್ನು ಕೊಡುತ್ತಾನೆ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ಸೊಲೊಮೋನನು ಇಸ್ರಾಯೇಲಿಗೆ ಎಚ್ಚರಿಸುವವನಾಗಿದ್ದಾನೆ. 59ನೇ ವಾಕ್ಯ, ನಾನೀಗ ನಮ್ಮ ದೇವರಾದ ಯೆಹೋವನಿಗೆ ಮಾಡಿದ ಪ್ರಾರ್ಥನೆ ಹಗಲಿರಲಿ ಆತನ ಜ್ಞಾಪಕದಲ್ಲಿರಲಿ,
ಅಷ್ಟೇ ಅಲ್ಲದೆ ಪ್ರೇ ನೀವು ದೇವರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀವು ಮಾಡುವ ಪ್ರತಿಯೊಂದು ಪ್ರಾರ್ಥನೆ ಪ್ರೇ ದೇವರಿಗೆ ಜ್ಞಾಪಕದಲ್ಲಿ ಇಡ್ತಾನೆ. ಎಂದಿಗೂ ಪ್ರೇ ಬೇಸರಗಳು ಪ್ರೇ ಅನೇಕರು ಪ್ರೇ ಈ ಮಾಧ್ಯಮದಲ್ಲಿ ದೇವರ ಆತ್ಮ ತೋರಿಸ್ತಾನೆ. ಅನೇಕರು ಪ್ರಾರ್ಥನೆ ಮಾಡಿ ಉತ್ತರ ಬರಲಿಲ್ಲ ಎಂಬುದು ಬೇಸರಗೊಂಡಿದ್ದೀರಿ. ದೇವರ ಆತ್ಮ ಹೇಳ್ತಾನೆ, ಇಂದಿಗೂ ನೀವು ಪ್ರಾರ್ಥನೆಯಲ್ಲಿ ಬೇಸರ ಪಡಬಾರ್ದು. ಯೇಸು ಕ್ರಿಸ್ತನು ಲೋಕನ ಬರೆಸುವಂತೆ 18ನೇ ಅಧ್ಯಾಯದಲ್ಲಿ 1:8 ಸಾಮಾನ್ಯ ಕೊಟ್ಟಿದ್ದಾನೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಇಲ್ಲಿ ಹೇಳ್ತಾನೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರ ಮಾಡಿದ ಪ್ರಾರ್ಥನೆ ಆಗಬಹುದು, ಉಪವಾಸ ಪ್ರಾರ್ಥನೆ ಆಗೋದು, ದೇವರದು ಜ್ಞಾಪಕದಲ್ಲಿ ಇಡ್ತಾನೆ. ಅದೆಂದಿಗೂ ಆತನು ಮರೆತು ಬಿಡುವುದಿಲ್ಲ. ಇಷ್ಟೇ ನೀವು ದೀರ್ಘ ತಾಳ್ಮೆಯಿಂದ ಯೇಸು ಕ್ರಿಸ್ತನು ನಿಮ್ಗೆ ಆ ಪ್ರಾರ್ಥನೆ ಉತ್ತರ ಕೊಡುವ ತನಕ ನಂಬೆಯಲ್ಲಿ ಕಾಯುವುದು ಅತಿ ಅಗತ್ಯವಾಗಿದೆ ಮತ್ತು ದೇವರ ವಾಕ್ಯ ವಿಧೇಯರಾಗುವುದು ಅತಿ ಅಗತ್ಯವಾಗಿದೆ. ಈ ವಾಕ್ಯ ನಾವು ನೋಡ್ತೇವೆ. ಮತ್ತು 60ನೇ ಮತ್ತು 61ನೇ ವಾಕ್ಯ ನೋಡುವ, ಭೂಲೋಕದ ಜನರೆಲ್ಲರೂ ಯೇಹೋವನ ಹೊರತು ಬೇರೆ ದೇವರಿಲ್ಲ ಎಂಬುದನ್ನು ತಿಳಿದುಕೊಳ್ಳುವಂತೆ ಆತನು ಅವಶ್ಯವಿರುವಾಗೆಲ್ಲ ತನ್ನ ಸೇವಕನ ಮತ್ತು ಪ್ರಜೆಗಳಾದ ಇಸ್ರಾಯೇಲರ ನ್ಯಾಯವನ್ನು ಸ್ಥಾಪಿಸ್ತಾ ಬರಲಿ. ನೀವಾದರೂ ಈಗಿನಂತೆ ಮುಂದೆಯೂ ನಮ್ಮ ದೇವರ ಯೆಹೋವನಲ್ಲಿ ಪೂರ್ಣ ಭಯಭಕ್ತಿ ಉಳ್ಳವರಾಗಿ ಆತನ ವಿಧಿಗಳನ್ನು ಅನುಸರಿಸಿ ಆತನ ಆಜ್ಞೆ ಕೈಕೊಳ್ಳಿರಿ ಎಂಬುದೇ. ಹಾಗಾದರೆ ಆ ಕೀರ್ತನೆ ಹೇಳ್ತಾನೆ, ದೇವರು ನಂಬಿಕಸ್ತನು, ಆತನ ಕೊಟ್ಟ ವಾಗ್ದಾನಗಳನ್ನು ಕಡೆ ತನಕ 1000 ತಲೆಗಳವರೆಗೂ ಆತನ ನೆರವೇರಿಸ್ತಾನೆ. ಆತನ ನೆನಪಿನಿಟ್ಟು ಆಗದೆ ಪ್ರೇ ದೇವರ ಮೇಲೆ ಪರಿಪೂರ್ಣ ನಂಬಿಕೆ ಇಡಿರಿ. ತನ್ನ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿರಿ. ಯೇಸು ಕ್ರಿಸ್ತನ ನಂಬಿ ಆತನ ಅಂಗೀಕಾರ ಮಾಡಿ ಆತನ ವಾಕ್ಯ ವಿಧೇಯರಾಗಿದ್ದಾರೆ. ಆತನ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲ ಆಶೀರ್ವಾದಗಳಿಂದ ದೇವರ ಆಶೀರ್ವಾದ ಮಾಡ್ತಾನೆ. ಎಲ್ಲ ವಾಗ್ದಾನ ನೆರವೇರಿಸ್ತಾನೆ. ಎಲ್ಲ ಪ್ರಾರ್ಥನೆ ಆತನು ಉತ್ತರ ಕೊಡೋನಾಗಿದೆ. ಎಲ್ಲ ಕಷ್ಟಗಳಿಂದ ಎಲ್ಲ ಶಾಪದಿಂದ ದೇವರ ಮೇಲೆ ಬಿಡುಗಡೆ ಕೊಡೋನಾಗಿದೆ. ಆತನ ನಂಬಿಕಸ್ತನು ವಾಗ್ದಾನಗಳನ್ನು ನೆರವೇರಿಸಿದವರು ಮತ್ತು ನಾವು ಈ ವಾಕ್ಯ ನೋಡ್ತೇವೆ. ಹೊಸ ನೋಡುತ್ತಾರೆ 1ನೇ ಕೊರಿಂಥದವರ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದನು ಆತನೇ. ಅಪಪ್ರತಾನೆ, ಯಾರ್ಯಾರು ಯೇಸು ಕ್ರಿಸ್ತನ ಕರ್ತನ ಓಡಿಯನ್ನು ನಂಬಿಕೊಂಡು ನೀಲಿ ಮುಳುಗಿದಿಷ್ಟನ್ನು ತೆಗೆದುಕೊಂಡು ಕಡೆ ತನ್ನ ಕರ್ತನ ನಂಬಿಕೆ ದೃಢ ದೇವರು ನಂಬಿಗಸ್ತನು. ಆತನು ಯೇಸು ಕ್ರಿಸ್ತನ ಮುಖಾಂತರ ತನ್ನ ಮಗನ ನಿಮ್ಮನ್ನು ಕರೆದ ನಂಬಿಗಸ್ತನು. ಆತ ಎಂದಿಗೂ ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ, ಎಂದಿಗೂ ನಿಮ್ಮನ್ನು ಪ್ರೇರೆ ಅದು ಕೈ ಬಿಡುವುದಿಲ್ಲ ಎಂಬುದಾಗಿ ಅಪೊಸ್ತಲ ಪೌಲನು ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ. ಪ್ರೇರೆ ಅದೇ ರೀತಿಯಲ್ಲಿ 1ನೇ ಕೊರಿಂಥದವರ 10ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಿಲ್ಲ. ನೆನಪುಗೊಳ್ಳಿರಿ, ಇವತ್ತು ಅನೇಕ ಯೇಸು ನಂಬಿಕಿಟ್ಟವರಿಗೆ ಅನೇಕ ರೀತಿಯ ಶೋಧನೆಗಳು ಬರ್ತವೆ. ಶೋಧನೆ ಬರುವುದಿಲ್ಲ ಎಂಬುದೇ ಇರುವುದಿಲ್ಲ. ಆದರೆ ಪ್ರತಿಯೊಂದು ಶೋಧನೆಗಳು ಬರುವಾಗ ಆ ಶೋಧನೆಯನ್ನು ಸಹಿಸಲಿಕ್ಕೆ ಬೇಕಾದ ಶಕ್ತಿ ಕೊಡುತ್ತಾನೆ ಎಂಬುದಾಗಲಿ ಅಪೊಸ್ತಲನು ಹೇಳುತ್ತಾನೆ. ಮತ್ತು ಅದೇ ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿ ನಿಮಗಿರುವ ಶೋಧನೆ ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸೋದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳೋ ಮಾರ್ಗವನ್ನು ಸಿದ್ಧ ಮಾಡುವನು. ಇದು ವಾಗ್ದಾನ ದೃಢವಾಗಿ ನಂಬಿರಿ. ಇವತ್ತು ಅನೇಕರು ನಾನು ಇವತ್ತು ಕಷ್ಟದಲ್ಲಿ, ಕೆಲವರು ರೋಗದಲ್ಲಿ, ಕೆಲವರು ಸಾಲದಲ್ಲಿ, ನಾನಾ ರೀತಿಯ ಕಷ್ಟದಲ್ಲಿ ಹೋಗ್ತೀರಿ. ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ದೇವರು ನಂಬಿಕಸ್ತನು. ಪ್ರೇರೆ ದೇವರು ನಿಮ್ಮ ಶಕ್ತಿ ನಿಮಗೆ ಸಹಿಸಲಿಕ್ಕೆ ಆಗದಂಥ ಯಾವ ಕಷ್ಟ ನಿಮ್ಗೆ ಬರಬಹುದು, ಯಾವ ರೋಗ ಬರ್ಬೋದು, ಏನು ಬಂದರೂ ನಿಮಗೆ ಸಹಿಸಲಿಕ್ಕೆ ಆಗದಂಥ ಕಷ್ಟ ಶೋಧನೆ ಬಲಿಗೆ ದೇವರು ಬಿಡುವುದಿಲ್ಲ. ಆತ ನಂಬಿಕಸ್ತನು, ನಿಮಗೆ ಸಹಿಸಲಿಕ್ಕೆ ಶಕ್ತಿ ಕೊಡು. ಅಷ್ಟೇ ಆತ ನಂಬಿಕಸ್ತನು. ಪ್ರೇರೆ ನೀವು ಪ್ರಾರ್ಥನೆ ಮಾಡುವುದರೆ ಆ ಶೋಧನೆಯಿಂದ, ಆ ಕಷ್ಟದಿಂದ, ಆ ಸಾಲದ ಬಂಧನದಿಂದ, ಆತ ನಿಮಗೆ ಬಂದ ರೋಗದಿಂದ ಬಿಡುಗಡೆ ಮಾಡಲಿಕ್ಕೆ ಮಾರ್ಗವನ್ನು ಸಹ ದೇವರು ತೋರಿಸಿಕೊಡುತ್ತಾನೆ. ಹಾಗಾದರೆ ಪ್ರೇರಿತರಾತ್ಮನೆ ಅನೇಕರು ನಾನಾ ವಿಧದ ಕೆಲವು ಕಷ್ಟದಲ್ಲಿ, ಚಿಂತೆಯಲ್ಲಿ, ಕೆಲವು ಸಾಲದಲ್ಲಿ ಇದ್ದೀರಿ, ದೇವರ ಆತ್ಮ ತೋರಿಸ್ತಾ ಇದ್ದಾನೆ. ಕೆಲವು ರೋಗದಲ್ಲಿ ಇದ್ದೀರಿ, ಚಿಂತೆ ಮಾಡಬೇಡಿರಿ, ಬೇಸರಗೊಳ್ಳಬೇಡಿರಿ. ಯೇಸು ಕ್ರಿಸ್ತನ ನಂಬಿಕೆ ದೃಢವಾಗಿ ನಿಲ್ಲಿರಿ, ವಾಗ್ದಾನ ನಂಬಿರಿ. ಈ ವಾಗ್ದಾನ ತಗೊಂಡು ಪ್ರಾರ್ಥನೆ ಮಾಡಿರಿ, ಇವಾಗ ಅರಿಕೆ ಮಾಡಿರಿ. ದೇವರಿಗೆ ಈ ವಾಗ್ದಾನ ಜ್ಞಾಪಕ ಮಾಡಿ. ದೇವರು ನಂಬಿಕಸ್ತನೂ ಆಗಿದ್ದಾನೆ. ಪ್ರೇರೆ ನಿಮಗೆ ಸಹಿಸಬಹುದು ಶೋಧನೆ ಹೊರತು ನಿಮಗೆ ಶಕ್ತಿ ಶೋಧನೆ ಕೊಡಲಿಲ್ಲ. ಅಷ್ಟೇ ಅಲ್ಲದೆ ನೀವು ಪ್ರಾರ್ಥನೆ ಮಾಡುವುದಾದರೆ ಅದು ಬಿಡುಗಡೆ ಕೊಡುತ್ತಾರೆ ಹೇಳುತ್ತಾರೆ. 100% ಅದು ಬಿಡುಗಡೆ ಕೊಟ್ಟೆ ಕೊಡುವನಾಗಿದ್ದಾನೆ. ಬರೀ ಇನ್ನೊಂದು ವಾಕ್ಯ ನೋಡ್ತೇವೆ. 1ನೇ ಪೇತ್ರನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 17ರಿಂದ 19ನೇ ವಾಕ್ಯ ತನಕ, ನ್ಯಾಯ ವಿಚಾರಣೆ ಸಮಯ ಬಂದಿದೆ. ಆ ವಿಚಾರಣೆಯು ದೇವರ ಮನೆಯಲ್ಲೇ ಪ್ರಾರಂಭವಾಯ್ತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಮ್ಮಲ್ಲ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟು ನಿಲ್ಲುವುದು ಹೇಗೆ? ಹೀಗೆಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವರಾಗಿದ್ದು
ತಮ್ಮ ಆತ್ಮಗಳನ್ನು ನಂಬಿಕಸ್ತನದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಹೇಳ್ತಾನೆ, ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟುಕೊಂಡು ನೀನು ಮುಳುಗಿದ ಸ್ನಾನ ತೆಗೆದುಕೊಂಡು ಕರ್ತನ ಸಭೆ ಅಂತ ನಂಬಿಕಸ್ಥರಾಗುತ್ತಾರೋ ಪ್ರಿಯರೇ, ಅವರೆಲ್ಲರಿಗೆ ಯೇಸು ಕ್ರಿಸ್ತನು ನಿತ್ಯ ಜೀವವನ್ನು ವಾಗ್ದಾನ ಮಾಡಿದ್ದಾನೆ. ಅವರೆಲ್ಲರಿಗೂ ನಿತ್ಯ ಜೀವ ಉಂಟು. ಅವರಿಗೆ ಪರಲೋಕ ರಾಜ್ಯ ಉಂಟು ಪ್ರಿಯರೇ. ಅದಕ್ಕೋಸ್ಕರ ಪ್ರಿಯರೇ ಅಪೊಸ್ತಲರು ಹೇಳ್ತಾನೆ, ದೇವರು ಯೇಸು ಕ್ರಿಸ್ತನ ಮುಖಾಂತರ ಆ ರ್ಯಾಪ್ಚರಿಗೆ ಅಂದರೆ ಪರಲೋಕದ ಮಧ್ಯ ಆಕಾಶದಲ್ಲಿ ಯೇಸು ಕ್ರಿಸ್ತನು ತನ್ನ ಸಭೆಗೋಸ್ಕರವಾಗಿ ಬರುವಾಗ ಪ್ರತಿಯೊಂದು ಸಭೆಯ ವಿಶ್ವಾಸಿಗಳು ಆ ಯೇಸು ಕ್ರಿಸ್ತನ ಆ ಪ್ರತ್ಯಕ್ಷತೆಯಲ್ಲಿ ಆ ರ್ಯಾಪ್ಚರ್ ಪಾಲುಗಾರ ದೇವರ ಉದ್ದೇಶವಾಗಿದೆ. ಈ ಉದ್ದೇಶ ಇದ್ದ ನಿಮಿತ್ತವಾಗಿ ದೇವರ ಮಕ್ಕಳು ಒಂದು ವೇಳೆ ಇನ್ನೂ ಪಾಪದಲ್ಲಿ ಜೀವಿಸುವುದಾದರೆ, ಅವಿಧೇಯತೆಯಲ್ಲಿ ಜೀವಿಸಿದರೆ ದೇವರ ಮಕ್ಕಳನ್ನು ಆ ಒಂದು ಪರಿಶುದ್ಧತೆ ಪಾರುವುದಕ್ಕೆ ದೇವರ ಮಕ್ಕಳನ್ನು ದೇವರು ಶಿಕ್ಷೆಗೆ ಒಳಪಡಿಸ್ತಾನೆ. ಅವರಿಗೆ ನ್ಯಾಯ ತೀರಿಸ್ತಾನೆ. ಅವರಿಗೆ ಮೇಲೆ ನ್ಯಾಯ ತೀರ್ಪು ಬರ್ತದೆ. ಅವರಿಗೆ ಪರಿಶುದ್ಧರಾಗುವುದಕ್ಕೆ ಅವರಿಗೆ ಶಿಕ್ಷೆಗೆ ಒಳಪಡಿಸ್ತಾನೆ. ಕೆಲವು ಕಷ್ಟಗಳು ಬರ್ತವೆ. ಆದರೆ ಹೇಳ್ತಾನೆ, ದೇವರ ಚಿತ್ತಾನುಸಾರವಾಗಿ ನಮ್ಮ ಜೊತೆಯಲ್ಲಿ ಯಾವುದೇ ಅಂದರೆ ಯೇಸು ನಂಬಿಕಿಟ್ಟ ದೇವರ ಮಕ್ಕಳಿಗೆ ದೇವರ ಚಿತ್ತವಿಲ್ಲದೆ ಯಾವ ಕಷ್ಟವೂ ಬರುವುದಿಲ್ಲ. ಅಂದರೆ ದೇವರ ಅಪ್ಪನಿಲ್ಲದೆ ಏನೂ ಆಗುವುದಿಲ್ಲ. ಅದಕ್ಕೆ ನೀವು ತಿಳಿದುಕೊಳ್ಳಬೇಕು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತ ನಂಬಿಕೆ ಇಟ್ಟ ನಂತರ, ನೀನು ಮುಳುಗಿ ಅನ್ಸ್ಕೊಂಡ ನಂತರ ಕರ್ತನ ಸಭೆಗೆ ನಂಬಿಕಸ್ಥ ನಂತರ ಏನಿದೆ ಕಷ್ಟಗಳು ರೋಗಗಳು ಏನು ಸಂಬಂಧ ನೀವು ಕರ್ತನ ಸಭೆಯನ್ನು ಬಿಡಬಾರ್ದು. ಕರ್ತನಲ್ಲಿಟ್ಟ ನಂಬಿಕೆಯನ್ನು ಬಿಟ್ಟು ನೀವು ಹೋಗಬಾರ್ದು. ನಂಬಿಕೆ ದೃಢವಾಗಿ ನಿಲ್ಲಬೇಕು. ಮತ್ತು ಆ ಕಷ್ಟಗಳು ಬರುವಾಗ ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಳ್ಳಬೇಕು. ದೇವರ ನಂಬಿಕಸ್ಥನು ನಿಮ್ಮನ್ನು ಕಷ್ಟ ಆತನು ಪರಿಶುದ್ಧಗೊಳಿಸ್ತಾನೆ, ನಿಮ್ಮನ್ನು ನೀತಿವಂತನ ಮಾಡ್ತಾನೆ ಮತ್ತು ಕಷ್ಟ ನಿಮಗೆ ಬಿಡುಗಡೆ ಕೊಡುತ್ತಾನೆ. ಅದಕ್ಕೆ ನೀವು ಸ್ವಲ್ಪ ತಾಳಿಕೊಳ್ಳಬೇಕಾದರೆ ದೇವರನ್ನು ಪ್ರೀತಿಸ್ತಾನೆ. ಅದಕ್ಕೆ ಆ ಕಷ್ಟ ನಿಮ್ಮ ಪರಿಪೂರ್ಣ ವಿಧೇಯತೆಗೆ ಪರಿಶುದ್ಧತೆ ನಡೆಸ್ತಾನೆ. ಪೇತ್ರರಲ್ಲಿ ಎನ್ಕರೇಜ್ ಮಾಡ್ತಾರೆ, ದೇವರು ನಂಬಿಗಸ್ತವನು, ಆತ ನಿಮಗೆ ನಿತ್ಯ ಜೀವನ ಕೊಟ್ಟಿದ್ದಾನೆ. ಅದಕ್ಕೆ ನೀವು ಕಷ್ಟದಲ್ಲಿ ಬರುವಾಗ ತಾಳಿಕೊಳ್ಳಬೇಕು. ಅದರಲ್ಲಿ ನಿಮಗೆ ಪರಿಶುದ್ಧ ಮಾಡ್ತಾನೆ. ದೇವರನ್ನು ಗುಣಗುಟ್ಟಬಾರ್ದು, ಸಭೆಯನ್ನು ಬಿಟ್ಟು ಬಿಡಬಾರ್ದು ಎಂಬುದೇ ಪೇತ್ರರಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಅದೇ ರೀತಿ 1 Peter chapter 5:10 ಪೇತ್ರನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಪುನಃ ನೋಡೋಣ ಪ್ರಿಯರೇ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಪುನಃ ಪಡ್ತಾನೆ ಸ್ವಲ್ಪ ಕಾಲ. ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕರು ಕಷ್ಟದಲ್ಲಿದ್ದೀರಿ ಪ್ರಿಯರೇ, ಅನೇಕರು ಸಾಲದಲ್ಲಿದ್ದೀರಿ, ಅನೇಕರು ಏನು ಇದ್ದವರು ಪ್ರಿಯರೇ. ಅಪೊಸ್ತಲ ಪೇತ್ರ ಹೇಳ್ತಾನೆ, ದೇವರು ನಂಬಿಗಸ್ತನು ಪ್ರಿಯರೇ. ಆತ ನಿಮಗೆ ನಿತ್ಯ ಜೀವಕ್ಕೆ ಕರೆಯನ್ನು ಕೊಟ್ಟಿದ್ದಾನೆ. ಪರಲೋಕದಲ್ಲಿ ಜೀವ ಬದಪಟ್ಟಿ ಮೆಸೇಜ್ ಬರೆದಿಟ್ಟಿದ್ದಾನೆ. ಅದಕ್ಕೋಸ್ಕರ ಪ್ರಿಯರೇ ಅಪೊಸ್ತಲ ಪೇತ್ರ ಬೇಸರಗೊಳ್ಳಬೇಡಿ. ಸ್ವಲ್ಪ ಕಾಲವೇ ಆತನು ಆ ಕಷ್ಟದ ಮುಖಾಂತರ ನಿಮ್ಮನ್ನು ಪರಿಶುದ್ಧರನ್ನಾಗಿ ಯೋಗನೆ ಮಾಡಿ ಅದರಿಂದ ನಿಮಗೆ ಬಲಪಡಿಸಿ ಬಿಡುಗಡೆ ಕೊಡುತ್ತಾನೆ ಎಂಬುದೇ ಪೇತ್ರನು ಇಲ್ಲಿ ಹೇಳುತ್ತಾನೆ. ಯಾಕಂದರೆ ದೇವರು ನಂಬಿಗಸ್ತನು. ಆತನು ಕೊಟ್ಟ ವಾಗ್ದಾನವನ್ನು 1000 ತಲೆಗಳವರೆಗೆ ನೆರವೇರಿಸ್ತಾನೆ. ಅದನ್ನು ನೆನಪಿನ ಆತನಿಂದ ಮೋಸ ಮಾಡೋದಿಲ್ಲ, ಸುಳ್ಳಾಡದ ದೇವರು, ಅದು ಸತ್ಯವಂತನೂ ಆಗಿದೆ. ಅದಕ್ಕೆ ಪರಿಪೂರ್ಣವಾಗಿ ದೇವರ ಮೇಲೆ ಯೇಸು ಕ್ರಿಸ್ತನ ನಂಬಿಕೆ ಇಡಬೇಕು. ಆ ನಂಬಿಕೆ ದೃಢವಾಗಿ ನಿಲ್ಲಬೇಕು. ಮತ್ತು ಕರ್ತನ ಸಭೆಯ ಅನ್ಯತೆಯಲ್ಲಿ ಕಡೆದ ನಂಬಿಕಸ್ಥರಾಗಬೇಕು. ಯಾವತ್ತೂ ಯಾವ ಕಾರಣಕ್ಕೂ ಸಭೆಯನ್ನು ಬಿಟ್ಟು ಹೋಗಬಾರ್ದು. ಸಭೆಯ ವಿರುದ್ಧವಾಗಿ ಪಾಲಕರ ವಿರುದ್ಧ, ಸಭೆ ಸೇವಕರು ಯಾರ ಬಗ್ಗೆ ಮಾತನಾಡಬಾರದು. ಯಾಕಂದರೆ ದೇವರು ನಂಬಿಕಸ್ಥನಾಗಿದ್ದಾನೆ ಎಂಬುದಾಗಿ ಅಪೊಸ್ತಲನು ಹೇಳುತ್ತಾನೆ ಪ್ರಿಯರೇ. ಎರಡನೇ ಸಂಗತಿ ನೋಡ್ತೇವೆ, ಬೇಸರಗೊಳ್ಳದೆ ದಿನಾಲು ಪ್ರಾರ್ಥನೆಯನ್ನು ಮಾಡಬೇಕು. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 5ರಿಂದ 13ನೇ ವಾಕ್ಯ ತನಕ. ಮತ್ತು ಅವರಿಗೆ ಹೇಳಿದನೆಂದರೆ, ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದಾನೆ ಎಂದು ಹೇಳೋಣ. ಅವನು ಸರು ಹೊತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ, ಸ್ನೇಹಿತನೇ, ನನಗೆ 3 ರೊಟ್ಟಿಗಳನ್ನು ಕಡವಾಗಿ ಕೊಡು. ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ. ಅವನಿಗೆ ಊಟ ಮಾಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು ಆ ಸ್ನೇಹಿತನು, ನನಗೆ ತೊಂದರೆ ಕೊಡಬೇಡ, ಈಗ ಕದ ಹಾಕಿ ಅದೇ, ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದ ಉತ್ತರ ಕೊಟ್ಟರೂ ಕೊಡಬಹುದು. ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೇ ಇದ್ದರೂ ಅವನ ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವನೆಂದು ನಿಮಗೆ ಹೇಳುತ್ತೇನೆ. ಹಾಗೆಯೇ ನಾನು ನಿಮಗೆ ಹೇಳುವುದೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮ ತಂದೆಯಾದವನು ಮೀನು ಕೇಳುವ ಮಗನಿಗೆ ಮೀನು ಕೊಡದೆ ಅವನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು
ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಅವರನ್ನು ಕೊಡುವನಲ್ಲವೇ ಅಂದನು. ಇಲ್ಲಿ ಯೇಸು ಕ್ರಿಸ್ತನು ಇಲ್ಲಿ ತನ್ನ ಸೇರಿಗೆ ನನಗೆ ಪ್ರಾರ್ಥನೆ ಮಾಡಿ ಕಲಿಸಿಕೊಡು ಹೇಳ್ತಾನೆ. ಇಲ್ಲಿ ಯೇಸು ಕ್ರಿಸ್ತನೇ ನೀವು ಪ್ರಾರ್ಥನೆ ಮಾಡುವಾಗ ಪ್ರೇರೆ ಉತ್ತರ ಬರುವ ತನಕ ಪ್ರೇರೆ ಪ್ರಾರ್ಥನೆ ಮಾಡಬೇಕು. ಆಗ ಮಾತ್ರ ಪ್ರಾರ್ಥನೆ ಉತ್ತರ. ಅದಕ್ಕೆ ಯೇಸು ಕ್ರಿಸ್ತನ ಪ್ರಾರ್ಥನೆಯಲ್ಲಿ 3 ಸಂಗತಿನೇ 9 ವಾಕ್ಯದಲ್ಲಿ ಹಾಗೆ ನಾನು ನಿಮಗೆ ಹೇಳುವುದಂದರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಕೆಲವು ಪ್ರಾರ್ಥನೆ ನೀವು ಬೇಡಿಕೊಂಡ ಕೂಡಲೇ ನಿಮಗೆ ಸಿಗುತ್ತದೆ ಕೆಲವು ಸರಿ ಸಿಗುವುದಿಲ್ಲ. ನೀವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಹುಡುಕಿರಿ ಉಪವಾಸ ಪ್ರಾರ್ಥನೆ ಮುಖಾಂತರ ದೇವರ ಮುಖವನ್ನು ಹುಡುಕಬೇಕು, ವಾಕ್ಯದ ಮುಖಾಂತರ ಹುಡುಕಬೇಕು. ಆಗ ನಿಮ್ಮ ಪ್ರಾರ್ಥನೆ ದೊರೆಯುವ ಉತ್ತರ ಕೊಡ್ತಾನೆ. ಮತ್ತು 3ನೇ ತಟ್ಟಿರಿ ಅಂದರೆ ಉತ್ತರ ಬರುತ್ತಾನೆ. ದಿನಾಲು ನಂಬಿಕಸ್ಥರಾಗಿ ಎಡೆಬಿಡದೆ ನೀವು ಪ್ರಾರ್ಥನೆ ಮಾಡುತ್ತಲೇ ಇರುವಾಗ ಒಂದು ದಿನ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. ನಿಮಗೆ ಪವಿತ್ರಾತ್ಮ ಬರಬೇಕಾ ಅಥವಾ ನಿಮಗೆ ನಿಮ್ಮ ಕಷ್ಟದ ಬಿಡುಗಡೆ ಆಗಬೇಕಾ, ಏನು ಬೇಕು ದೇವರ ವಾಗ್ದಾನವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಅಭ್ಯಾಸ ಮಾಡಿ ಅಲ್ಲಿಂದ ಅನೇಕ ವಾಗ್ದಾನಗಳು ಬಿಟ್ಟಿವೆ. ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಅಗತ್ಯಕ್ಕೆ ಸರಿಯಾಗಿ ವಾಗ್ದಾನಗಳು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಕಲಿತುಕೊಳ್ಳಬೇಕು. ಯಾಕಂದರೆ ದೇವರ ಹತ್ರ ಬೇಡುವಾಗ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ವಾಗ್ದಾನ ಹೀಗೆ ಉಂಟು ಮತ್ತು ದೇವರಿಗೆ ವಾಗ್ದಾನ ಹೇಳಿ ವಾಗ್ದಾನದ ಪ್ರಕಾರ ಪ್ರಾರ್ಥನೆ ಮಾಡಿಬಿಡಿ. ಎಕ್ಸಾಂಪಲ್ ನಿಮಗೆ ಆರ್ಥಿಕ ನಿಮಗೆ ಕೊರತೆಗಳಿದ್ದಾರೆ, ದೇವರ ಹತ್ರ ಪ್ರಾರ್ಥನೆ ಹೀಗೆ ಪ್ರೇರಣೆ ಮಾಡಿ. ದೇವರನ್ನ ವಾಕ್ಯದಲ್ಲಿ ಬಲಿಪಡಿದೆ. ಫಿಲಿಪ್ಪಿಯವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಬೋಧಾಯಿಸುವುದಕ್ಕಾಗಿ ನನ್ನ ಪ್ರತಿಯೊಂದು ನೀಗಿಸ್ತಾನೆ. ಇದನ್ನು ವಾಗ್ದಾನ ದೇವ ಈ ವಾಗ್ದಾನದ ಪ್ರಕಾರ ನಾನು ದಶಮಾಂಶ ಕಾಣಿಯನ್ನು ಕೊಟ್ಟಿದ್ದೇನೆ, ನಾನು ನಂಬಿಕೆ ನನಗೆ ಕೊರತೆ ನೀಗಿಸು. ದಿನಾಲು ವಾಗ್ದಾನದ ಪ್ರಾರ್ಥನೆ ಮಾಡಿ 100% ವಾಗ್ದಾನ ಪ್ರಾರ್ಥನೆ ಮಾಡುವಾಗ ವಾಗ್ದಾನಕ್ಕೆ ಆ ಆಜ್ಞೆಗೆ ವಿಧೇಯರಾಗಿದೆ ಡೆಫಿನೆಟ್ ದೇವನ ಕೊರತೆಗಳು ನೀಗಿಸ್ತಾನೆ. ನಿಮ್ಮ ಸಂಬಳ ಜಾಸ್ತಿ ಆಗಬೇಕಾ ದೇವರ ಪ್ರಾರ್ಥನೆ ಮಾಡುವಾಗ ಮಲಕಿ ಪುಸ್ತಕ 3ನೇ ಅಧ್ಯಾಯದಲ್ಲಿರುವ 10ನೇ ವಾಕ್ಯ ಪ್ರಾರ್ಥನೆ ಮಾಡಿ. ದೇವ ನನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದಶಮಾಂಶ ಯಾವತ್ತಿಗೆ ಭಂಡಾರ ಇರ್ತದೆ, ಬನ್ನಿರಿ ನನ್ನ ಪರೀಕ್ಷಿಸಿರಿ, ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮಗೆ ಸ್ಥಳ ಇಡಲಾರ ಸುರಿಸ್ತೇನೆ ಏನೋ ಸಲ ನುಡಿ. ದೇವ ಇದನ್ನ ವಾಗ್ದಾನ, ಇದನ್ನ ಆಜ್ಞೆ. ನಾನು ನಂಬಿಕಸ್ಥನಾಗಿ ನನ್ನ ಸಂಬಳದಲ್ಲಿ 11 ಭಾಗವನ್ನು ನಾನು ಸನ್ಮಾನಿಸಿದ್ದೇನೆ. ದೇವ ನನ್ನ ಸಂಬಳವನ್ನು ಜಾಸ್ತಿ ಮಾಡು. ದಿನಾಲು ಪ್ರಾರ್ಥನೆ ಮಾಡಿ 100% ದೇವರು ನಂಬಿಕಸ್ತನು. ದೇವರ ಆಜ್ಞೆಗೆ ವಿಧೇಯರಾಗಿಕೊಂಡು ವಾಗ್ದಾನವನ್ನು ಅರಿಕೊಂಡು ಪ್ರಾರ್ಥನೆ ಡೆಫಿನೆಟ್ ದೇವರು ನಿಮಗೆ ಉತ್ತರ ಕೊಡುವನು ಆಗಿದ್ದಾನೆ. ಅದನ್ನು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವುದರ ಮಾತು. ಅದಕ್ಕೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ. ಕೆಲವು ಸರಿ ಸಿಗಲಿಲ್ಲ ಎಂಬುದಾಗಿ ನೀವು ಪ್ರಾರ್ಥನೆಯನ್ನು ಮಾಡೋದು ಇನ್ನು ಜಾಸ್ತಿ ಮಾಡಬೇಕು. ಹುಡುಕಿರಿ, ಅದರ್ಥ ಉಪವಾಸ ಪ್ರಾರ್ಥನೆ ಮುಖಾಂತರ ವಾಕ್ಯದ ಮುಖ ಹುಡುಕಬೇಕು. ಇನ್ನು ಯಾವ ಆಜ್ಞೆ ನಾನು ವಿಧೇಯನಾಗಬೇಕು ಹುಡುಕಿರಿ. ಆ ದೇವರ ಆತ್ಮನು ವಾಕ್ಯದ ಮಾತನಾಡೋಕ್ಕೆ ವಿಧೇಯರಾಗಿರಿ, ನಿಮಗೆ ಸಿಗ್ತದೆ. ಇನ್ನೂ ಉತ್ತರ ಬರಲ್ಲ, ತಟ್ಟಿರಿ ಎಂದರೆ ಉತ್ತರ ಬರೋ ತನಕ ಎಷ್ಟು ದಿನಗಳಾಗ್ಬೋದು, ತಿಂಗಳುಗಳಾಗ್ಬೋದು, ವರ್ಷ ಆಗ್ಬೋದು. ದಿನಾಲು ಎಡೆಬಿಡದೆ ಬೆಳಿಗ್ಗೆ ರಾತ್ರಿ ದಿನಕ್ಕೆ 3 ಸಲ ಅಥವಾ ಕಂಟಿನ್ಯೂಸ್ ಪ್ರಾರ್ಥನೆ ಮಾಡ್ತಾ ಇರುವಾಗ ಒಂದು ದಿನ ದೇವರ ನಂಬಿಕೆ ಹಿಡಿದುಕೊಂಡು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಹೇಳುತ್ತಾನೆ. ಈ ರೀತಿಯಲ್ಲಿ ದೇವರ ವಾಗ್ದಾನ ನಂಬಿರಿ. ವಾಗ್ದಾನ ಮಾಡಿದ ನಂಬಿಕಸ್ತನು ಅದನ್ನ ವಾಗ್ದಾನ ಪ್ರಕಾರ ಮಾಡುವವನು ಆಗಿದ್ದಾನೆ. 3ನೇ ಸಂಗತಿ ನೋಡ್ತೇವೆ, ಪ್ರಾರ್ಥನೆ ಉತ್ತರ ಬರೋ ತನಕ ವಾಗ್ದಾನಗಳನ್ನು ಬಾಯಿಂದ ಅರಿಕೆ ಮಾಡಲಿಕ್ಕೆ ಕಲಿತುಕೊಳ್ಳಬೇಕು. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದನ್ನು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕಲಿಸಿಕೊಡುತ್ತಾನೆ. ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದರೆ ನೀವು ದಿನಾಲು ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಅಲ್ಲದೆ ಪ್ರಾರ್ಥನೆ ಉತ್ತರವನ್ನು ಅಥವಾ ಪ್ರಾರ್ಥನೆಗೆ ನೀವು ತೆಗೆದುಕೊಂಡ ವಾಗ್ದಾನವನ್ನು ಮಾತನಾಡಲಿಕ್ಕೆ ಅಭ್ಯಾಸ ಮಾಡಿ. ಯಾಕಂದರೆ ನಿಮ್ಮ ಮುಂದಿದ್ದ ಬೆಟ್ಟ ಅಂದರೆ ನಿಮ್ಮ ಮುಂದಿದ್ದ ಸಮಸ್ಯೆ, ರೋಗ ರಿಪೋರ್ಟ್ ಆಗ್ಬೋದು, ನಿಮ್ಮ ಆರ್ಥಿಕ ಸಮಸ್ಯೆ, ನೀವು ಅದು ಅರಿಕೆ ಮಾಡದೆ ಏನು ಪ್ರಾರ್ಥನೆ ಮಾಡ್ತಾರೋ ಆ ಉತ್ತರ ಅಥವಾ ವಾಗ್ದಾನ ಪದೇ ದಿನಾಲು ಅರಿಕೆ ಮಾಡುವ ಅಂದರೆ ವಾಗ್ದಾನಗಳನ್ನು ಅರಿಕೆ ಮಾಡುವ ಅಭ್ಯಾಸ ಮಾಡಿ. ಎಷ್ಟು ಸಲ ಆಗ್ತದೆ ಅಷ್ಟು ಸಲ ನಿಮಗೆ ನಂಬಿಕೆ ಬರೋ ತನಕ ಆ ವಾಗ್ದಾನವನ್ನು ಮಾತನಾಡುವವರು ಆಗಬೇಕು. ಆ ಮಾತನಾಡಿದ ಆಗ, ಯಾಕೆಂದರೆ ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯದಲ್ಲಿ ಹೀಗೆ ಬಲಪಡಿದೆ, ಮನುಷ್ಯನು ತನ್ನ ಬಾಯ ಬೆಲೆಯನ್ನು
ಹೊಟ್ಟೆ ತುಂಬ ಉಣ್ಣುವನು. ಅಂದರೆ ನಿಮ್ಮ ಬಾಯಿಯಿಂದ ಏನು ಅರಿಕೆ ಮಾಡುತ್ತೀರೋ ಆ ಪ್ರಕಾರ ನೀವು ಊಟ ಮಾಡ್ತಾರೆ. ಅದಕ್ಕೆ ನಿಮಗೆ ಆಶೀರ್ವಾದ ಬೇಕಿದ್ದರೆ ಆಶೀರ್ವಾದ ವಾಗ್ದಾನವನ್ನೇ ಮಾತನಾಡಬೇಕು. ಈಗ ನೀವು ಪ್ರಾರ್ಥನೆಗೆ ಯಾವ ವಾಗ್ದಾನ ತಗೊಳ್ಳಿದ್ರೆ ಆ ವಾಗ್ದಾನ ಮಾತನಾಡುತ್ತಿರುವುದರೆ ಮಾತನಾಡಿದ ಹಾಗೆ ನಿಮ್ಮ ಬೆಟ್ಟ, ನಿಮ್ಮ ಸಮಸ್ಯೆ, ನಿಮ್ಮ ಕಷ್ಟ ಎಂಬ ರೋಗ ಎಂಬ ಬೆಟ್ಟ, ಸಾಲ ಎಂಬ ಬೆಟ್ಟ ಹೋಗಿ ಸಮುದ್ರದಲ್ಲಿ ಬೀಳುವುದು ಎಂಬುದೇ ಇಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಮತ್ತು ಇಪ್ಪತ್ತು ನಮಗೆ ಹೇಳ್ತದೆ, ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳಿದ್ರು ಅದನ್ನೆಲ್ಲ ಹೊಂದಿದೆಯೋ ನಂಬಿರಿ, ಅದು ನಿಮಗೆ ಸಿಕ್ಕುವುದು ನಿಮಗೆ ಹೇಳುತ್ತೇನೆ. ಅಷ್ಟೇ ಪ್ರಾರ್ಥನೆ ಮಾಡಬೇಕು. ಬರೀ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕು, ಕುಟುಂಬ ಪ್ರಾರ್ಥನೆ ಬೇಕು, ಸಭೆಯಾಗಿ ನೀವು ಸೇವಕರೊಟ್ಟಿಗೆ ಸೇರಿ ಸಭೆ ಸೇರಿ ಪ್ರಾರ್ಥನೆ. ಹಾಗೆ ಏನು ಪ್ರಾರ್ಥನೆ ಮಾಡ್ತೀರಿ ನಂಬಬೇಕು. ಇಮಿಡಿಯೇಟ್ ಅಂದರೆ ಉತ್ತರ ಬರಲಿಲ್ಲ, ಆದರೆ ನೀವು ನಂಬಬೇಕು ನಿಮ್ಮ ಪ್ರಾರ್ಥನೆ ಬಂದಿದೆ ಎಂಬುದಾಗಿ. ಮತ್ತು ನಂಬಿಕೆಯಿಂದ ಏನು ಮಾಡಬೇಕು, ಉತ್ತರ ಬರ್ತಂಗ ನಂಬಿಕೆನೇ ಮಾತನಾಡಬೇಕು. ಇನ್ನು ನೀವು ಪ್ರಾರ್ಥನೆ ಮಾಡಿದ ನಂತರ ಅಪನಂಬಿಕೆ ಮಾತನಾಡುವುದಾದರೆ ಅಥವಾ ಡಾಕ್ಟರ್ ರಿಪೋರ್ಟ್, ನೀವು ಮೆಡಿಸಿನ್ ಮಾಡಬೇಕು, ಡಾಕ್ಟರ್ ಹತ್ರ ಹೋಗಬೇಕು, ಎಲ್ಲವೂ ಮಾಡಬೇಕು. ಆದರೆ ನೀವು ಮಾತನಾಡಬೇಕು, ರಿಪೋರ್ಟ್ ಮಾತಾಡೋದಲ್ಲ, ನೀವು ಮಾತನಾಡಬೇಕು. ಯೇಸು ಕ್ರಿಸ್ತನ ರಿಪೋರ್ಟ್ ಮಾತನಾಡಬೇಕು, ಪ್ರಾರ್ಥನೆ ಉತ್ತರವನ್ನು ಮಾತನಾಡಬೇಕು. ಈ ರೀತಿ ನೀವು ಪ್ರಾರ್ಥನೆ ಮಾಡುವಾಗ ನಂಬಬೇಕು, ಪ್ರಾರ್ಥನೆ ಮಾಡಿದ ಉತ್ತರವನ್ನು ಅರಿಕೆ ಮಾಡಬೇಕು ಅಥವಾ ವಾಗ್ದಾನ. ಹೀಗೆ ಮಾಡುವುದಾದರೆ 100% ಕೀರ್ತನೆ ಆತನು ತನ್ನ ವಾಗ್ದಾನವನ್ನು ನಿತ್ಯವೂ ನೆನಪಲ್ಲಿ ಹೇಳ್ಕೊಡ್ತಾನೆ, ಆ ವಾಗ್ದಾನವನ್ನು ನೆರವೇರಿಸ್ತಾನೆ. ಆತನು ಎಂದಿಗೂ ಸುಳ್ಳಾಡುವ ದೇವರಲ್ಲ. ಏನು ವಾಗ್ದಾನ, ಆ ವಾಗ್ದಾನವು ನಂಬುವವರ ಜೀವಿತದಲ್ಲಿ ಅದು ಪೂರ್ಣಗೊಳಿಸುವನಾಗಿದ್ದಾನೆ. ಅದಕ್ಕೋಸ್ಕರ ಪರಿಪೂರ್ಣದಿಂದ ದೇವರ ಮೇಲೆ ನಂಬಿಕೆ ಇಡಿರಿ, ಯೇಸು ಕ್ರಿಸ್ತನ ಮರದ ಅಂಗೀಕಾರ ಮಾಡಿರಿ, ಆತನ ವಾಕ್ಯಕ್ಕೆ ವಿಧೇಯರಾಗಿರಿ, ಪ್ರಾರ್ಥನೆ ಮಾಡಿರಿ, ವಾಗ್ದಾನ ಅರಿಕೆ ಮಾಡಿರಿ. ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ಮಾಡೋನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂದರ್ಭದ ಮುಖಾಂತರ ನೀನು ಮಾತನ್ನು ಪ್ರತಿ ಮಾತನ್ನು ಕೇಳಿದ ನಿನ್ನ ಜನರನ್ನು ದೇವರನ್ನು ಉತ್ತೇಜನಗೊಳಿಸಿದಿ. ಅವ್ರು ನಿನ್ನ ಮೇಲೆ ನಂಬಿಕೆ ಇಡಲಿಕ್ಕೆ, ಅವರಿಟ್ಟ ನಂಬಿಕೆಯಲ್ಲಿ ಕಡೆ ದೃಢವಾಗಿ ನಿಲ್ಲುವುದಕ್ಕೆ ದೇವ, ಮತ್ತು ನಂಬಿಕೆಯಲ್ಲಿ ನೀನು ಕೂಡ ವಾಗ್ದಾನಗಳನ್ನು ಅವರು ಬಾಯಿಂದ ಅರಿಕೆ ಮಾಡುವಂತೆ, ಪ್ರಾರ್ಥನೆ ಮಾಡುವಂತೆ, ವಿಧೇಯರಾಗುವಂತೆ ಈ ನಿನ್ನ ವೀಕ್ಷಕರನ್ನು ಬಲಪಡಿಸು. ಮತ್ತು ನೀನು ನಂಬಿಕಸ್ಥ ದೇವರು. ನಿನ್ನ ಈ ಜನರಲ್ಲಿ ಇದ್ದ ಈ ವೀಕ್ಷಕರಲ್ಲಿ ಎಲ್ಲ ಕಷ್ಟಗಳಿಂದ, ಎಲ್ಲ ಅವರ ಸಮಸ್ಯೆಯಿಂದ, ಆರ್ಥಿಕ ಸಮಸ್ಯೆಯಿಂದ, ರೋಗದ ಸಮಸ್ಯೆಯಿಂದ, ಸಾಲದ ಸಂಬಂಧ ಬಿಡುಗಡೆಗೊಳಿಸಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯ ವೀರ